ನಿವೃತ್ತ IPS ಅಧಿಕಾರಿ ಓಂ ಪ್ರಕಾಶ್ ಹತ್ಯೆಯಾಗಿರೋದು. ಓಂ ಪ್ರಕಾಶ್ ಹತ್ಯೆ ಬಳಿಕ ಪತ್ನಿಯಿಂದ ವಿಡಿಯೋ ಕರೆಯನ್ನ ಮಾಡಿ ತೋರಿಸ್ತಾರಂತೆ. ಬೇರೊಬ್ಬ ನಿವೃತ್ತ DG ಪತ್ನಿಗೆ ಕರೆ ಮಾಡಿದ್ದಾರೆ ಪತ್ನಿ ಪಲ್ಲವಿ. ವಿಡಿಯೋ ಕರೆ ಮಾಡಿ ಕೊಲೆ ಮಾಡಿದ್ದೇನೆ ನೋಡು ಅಂತ ಪಲ್ಲವಿ ಹೇಳಿರ್ತಾರೆ. ಮಾನ್ಸ್ಟರ್ ಅಂತ ಹೇಳ್ತಾರೆ. ಐ ಹ್ಯಾವ್ ಫಿನಿಶ್ಡ್ ಮಾನ್ಸ್ಟರ್ ಅಂತೇಳಿ. ನನಗೆ ಈಗ ನೆಮ್ಮದಿ ಸಿಕ್ತು ಅಂತ ಪಲ್ಲವಿ ಹೇಳಿರ್ತಾರಂತೆ. ಐ ಹ್ಯಾವ್ ಫಿನಿಶ್ಡ್ ಮಾನ್ಸ್ಟರ್ ಅಂತ ಮೆಸೇಜ್ ಕೂಡ ಮಾಡಿರ್ತಾರಂತೆ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಅವರು. ನಿವೃತ್ತ IPS ಅಧಿಕಾರಿ ಓಂ ಪ್ರಕಾಶ್ ಹತ್ಯೆಯಾಗಿದೆ. ಜೀವನ ಪರ್ಯಂತ ಜೊತೆಯಾಗಿದ್ದಂಥವ್ರು ಕೊನೆಯ ಘಳಿಗೆಯಲ್ಲಿ ಈ ರೀತಿಯಾಗಿ ಮಾನ್ಸ್ಟರ್ ಅಂತ ಹೇಳಿ ಕರೆದು ಅವ್ರನ್ನ ಫಿನಿಶ್ ಮಾಡುವ ಮಟ್ಟಕ್ಕೆ ಹೋಗ್ತಾರೆ ಅಂತಂದ್ರೆ ಅವ್ರು ಯಾವ ರೀತಿಯ ಕುಟುಂಬದಲ್ಲಿ ಮಾನ್ಸ್ಟರ್ ಆಗಿ ಉಳ್ಕೊಂಡಿದ್ರು, ಯಾವ ವಿಚಾರದಲ್ಲಿ ಮಾನ್ಸ್ಟರ್ ಆಗಿದ್ರು. ನೋಡೋಕ್ಕೆ ಚೆನ್ನಾಗಿರುತ್ತೆ, ಎಲ್ಲರದ್ದು ಒಳಗೆ ಏನಿರುತ್ತೆ ಅಂತ ಗೊತ್ತಿರೋದಿಲ್ಲ. ಕೆಲವೊಂದು ಟೈಮಲ್ಲಿ ಹಣ್ಣು ಚೆನ್ನಾಗಿರುತ್ತೆ, ಮಾರ್ಕೆಟಲ್ಲಿ ಹೋದಾಗ ಆ ಹಣ್ಣು ತುಂಬ ಚೆನ್ನಾಗಿದೆ ಅಂತೇಳಿ ಮನೆಗೆ ತೊಗೊಂಡು ಹೋಗ್ಬಿಟ್ಟು ಹೆಚ್ಚಿದಾಗಲೇ ಗೊತ್ತಾಗೋದು ಒಳಗಡೆ ಹುಳುಕಿದೆ ಅಂತ ಹೇಳಿ. ಅನೇಕ ಇದೇ ಪರಿಸ್ಥಿತಿಗಳಿರುತ್ತೆ. ನೋಡೋಕ್ಕೆ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ, ಒಳಗೊಳಗೆ ಏನಾಗ್ತಾ ಇರುತ್ತೋ ಗೊತ್ತಿರೋದಿಲ್ಲ, ಯಾವ ರೀತಿಯಾಗಿ ಹುಳುಗಳು ಇರುತ್ತೆ ಅಂತ ಹೇಳಿ. ಈಗ ಪಾಪ ಅವ್ರ ಪತ್ನಿ ಹೇಳ್ತಾ ಇರೋದು ಮಾನ್ಸ್ಟರ್ ಅಂತ ಹೇಳಿ. ಪಾಪ ಸಾವನ್ನಪ್ಪಿರುವಂಥ ಓಂ ಪ್ರಕಾಶ್ ಅವರು ಯಾವ ರೀತಿಯಾಗಿ ಮಾನ್ಸ್ಟರ್ ಆಗಿದ್ರು, ಅವ್ರದ್ದೇನು ತಪ್ಪಿತ್ತು, ಆಸ್ತಿ ವಿಚಾರದಲ್ಲಿ ಏನಾದರೂ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ, ತಂಗಿಗೆ ಬರೆದು ಕೊಟ್ಟಿದ್ದಾರೆ ಅಂಥೇಳಿ. ಅದರಲ್ಲಿ ಯಾಕೆ ಈ ರೀತಿಯಾಗಿ ಕೊಲೆ ಮಾಡುವ ಮಟ್ಟಕ್ಕೆ ಹೋಗ್ತಾರೆ, ಎಲ್ಲವೂ ಡೀಟೇಲ್ ಬರಬೇಕಾಗತ್ತೆ. ಕಾರಣ ಅಲ್ಲಿಗೆ ಅಷ್ಟಕ್ಕೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಇದು ಅದೊಂದೇ ಕಾರಣ ಇರೋದಿಲ್ಲ. ಲಾಂಗ್ ಟರ್ಮಲ್ಲಿ ಏನಾದರೂ ಒಂದಿಷ್ಟು ಆಗ್ತಾ ಬಂದಿರುತ್ತೆ. ಕೆಲ ದಿನಗಳ ಹಿಂದೆ ಹೆಂಡತಿಯ ಜೊತೆಗೆ ಜಗಳ ಮಾಡಿಕೊಂಡಿರ್ತಾರಂತೆ ಓಂ ಪ್ರಕಾಶ್. ಪತ್ನಿ ವಿರುದ್ಧವೇ ದೂರು ಕೊಡೋಕೆ ಓಡಾಡಿರ್ತಾರೆ ಪತ್ನಿ ಪಲ್ಲವಿ. ನನಗೆ ನನ್ನ ಮಗಳಿಗೆ ಸಾಕಷ್ಟು ಹಿಂಸೆಯನ್ನ ನೀಡುತ್ತಾ ಇದ್ದಾರೆ, ಮಾನಸಿಕ ಮತ್ತು ದೈಹಿಕವಾಗಿ ಹಿಂಸೆಯನ್ನ ನೀಡುತ್ತಿದ್ದಾರೆ, ಗನ್ ಹಿಡಿದುಕೊಂಡು ಮನೆಯಲ್ಲಿ ಓಡಾಡ್ತಾ ಇರ್ತಾರೆ. ಸೊ ಶೂಟ್ ಮಾಡಿಬಿಡ್ತೀನಿ ಅಂತ ಜೀವ ಬೆದರಿಕೆ ಬೇರೆ ಹಾಕಿದ್ದಾರಂತೆ. ಅದನ್ನು ಕಂಪ್ಲೇಂಟ್ ಕೊಡೋಕೆ ಕೂಡ ಹೋಗಿದ್ದಾರೆ. ಹೀಗಾಗಿ ದೂರನ್ನ ದಾಖಲಿಸುವಂತೆ ಮನವಿಯನ್ನ ಓಂ ಪ್ರಕಾಶ್ ಅವರ ಪತ್ನಿ ಪಲ್ವಿ ಅವರು ಮಾಡ್ಕೊಂಡಿರ್ತಾರಂತೆ. IPS ಅಧಿಕಾರಿಗಳಿಗೂ ಕೂಡ ಮೆಸೇಜ್ ಅನ್ನ ಮಾಡಿರ್ತಾರೆ. ಕೆಲ ದಿನಗಳ ಹಿಂದೆ ಹೆಂಡತಿಯ ಜೊತೆಗೆ ಜಗಳ ಮಾಡಿಕೊಂಡಿರುವಂಥದ್ದು ಓಂ ಪ್ರಕಾಶ್ ಅವರು. ಸೊ ಹಾಗಾಗಿ ಅದೇ ಒಂದಕ್ಕೇನೆ ಟ್ರಿಗರ್ ಆಗಿರಲ್ಲ, ಅದು ತುಂಬ ಏನೇನೇನೋ ಒಂದಿಷ್ಟು ಒಂದಕ್ಕೆ ಲಿಂಕ್ ಆಗ್ತಾ 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 ಟ್ರಿಗರ್ ಆಗಿ ಕೊಲೆಗೆ ಬೇಡವೇ ಬೇಡ ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿರ್ತಾರೆ. ಬಟ್ ನಂಗಿರುವಂಥದ್ದು ಈ ವಯಸ್ಸಿಗೆ ಹೋದ ನಂತರ ಏನಿದೆ ಅಂತ ನನಗೆ ಅರ್ಥ ಆಗಲಿಲ್ಲ. 68 ವರ್ಷ ಅವರಿಗೆ, ಅವ್ರ ಜೊತೆಗಿದ್ದಂಥವ್ರಿಗೆ ಒಂದು 5 ವರ್ಷನೋ 10 ವರ್ಷನೋ ಡಿಫ್ರೆನ್ಸ್ ಇರ್ಬೋದು, ಅಥವಾ 4-5 ವರ್ಷ ಡಿಫ್ರೆನ್ಸ್ ಇರ್ಬೋದು. ಅವ್ರಿಗೂ ಒಂದು 60 ವರ್ಷನೇ ಆಗಿರುತ್ತೆ. ಈ ಸಂದರ್ಭದಲ್ಲಿ ಕೊಲೆ ಮಾಡ್ಕೊಳ್ಳುವಂಥದ್ದು ಏನಿರುತ್ತೆ, ಏನಪ್ಪ, ಯಾವ್ಯಾವ ಮನಸ್ಥಿತಿಗಳು ಹೇಗಿರುತ್ತೆ ಸಮಾಜದಲ್ಲಿ, ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದೇ ಅರ್ಥ ಆಗೋದಿಲ್ಲ. ಆಮೇಲೆ ಹೆಂಡತಿ ಮತ್ತು ಮಗಳಿಗೆ ಕಿರಿಕಿರಿ ಹಿಂಸೆಯನ್ನು ಕೊಡ್ತಾ ಇದ್ರು ಅಂದರೆ ಯಾವ ಕಾರಣಕ್ಕೆ ಹಿಂಸೆಯನ್ನು ಮಾಡ್ತಾಯಿದ್ರು, ಏನು ವಿಚಾರಕ್ಕೆ ಕಿರುಕುಳನ್ನು ಕೊಡ್ತಾ ಇದ್ರು, ಗನ್ ಹಿಡ್ಕೊಂಡು ಯಾಕೆ ಓಡಾಡ್ತಾ ಇದ್ರು. ಸೊ ಹಾಗೇನು ಮತ್ತೆ ಪ್ರಶ್ನೆಗಳು ಉದ್ಭವ ಆಗುತ್ತೆ, ಅವಕ್ಕೆಲ್ಲ ಉತ್ತರಗಳು ಸಿಗಬೇಕಾಗತ್ತೆ. ಪೊಲೀಸರು ತನಿಖೆಯಲ್ಲಿ ಅದನ್ನು ಹುಡುಕ್ತಾರೆ. ಉತ್ತರ ಕೊಡೋಕ್ಕೂ ಪ್ರಕಾಶ್ ಅವರಿಲ್ಲ. ಈಗ ಪೊಲೀಸರು ತನಿಖೆ ಮಾಡಬೇಕು, ಅವರ ಪತ್ನಿಯನ್ನು ವಿಚಾರಣೆಯನ್ನು ಮಾಡ್ತಾರೆ. ನನ್ನ ಸಹೋದ್ಯೋಗಿ ಹೇಳ್ತಾ ಇದ್ರು ಅವ್ರು ಮಾನಸಿಕವಾಗಿ ಏನೋ ಒಂದಿಷ್ಟು ಸಮಸ್ಯೆ ಇತ್ತು ಅಂಥೇಳಿ. ಅದು ಹೌದೋ ಇಲ್ವೋ ಯಾರಿಗೆ ಗೊತ್ತು. ಕೆಲವೊಂದು ಟೈಮಲ್ಲಿ ಇಂಥ ಪ್ರಕರಣಗಳಲ್ಲಿ ಬಂದಾಗ ಹೌದು ಅವ್ರು ಹಂಗಾಗ್ತಾ ಇದ್ರು ಹಿಂಗಾಗ್ತಾ ಇದ್ರು ಅಂತೇಳಿ ಬರುತ್ತೆ. ಇಟ್ಸ್ ಎ ಡಿಫೆಂಡ್ ಪೊಸಿಷನಿಗೆ ಹೋಗ್ತಾರೆ ಅದನ್ನು. ಬಟ್ ಇಲ್ಲಿ ನಿಜವಾಗ್ಲೂ ಆಗಿರೋದೇನು, ಕಾರಣಗಳೇನು ಅನ್ನುವಂಥದ್ದು ಒಂದೊಂದಾಗಿಯೇ ಬರಬೇಕಾಗತ್ತೆ. ನೋಡಿ, ಅಷ್ಟು ಚೆನ್ನಾಗಿದ್ದಂಥ ಜೊತೆಯಾಗಿದ್ದಂಥವ್ರು ಅಷ್ಟೆಲ್ಲ ಜೀವನ ಮಾಡಿಕೊಂಡು ಇನ್ನೇನು ಕೊನೆ ಗಳಿಗೆಯಲ್ಲಿ ಜೀವನದ ಕೊನೆಯ ಘಟ್ಟಕ್ಕೆ ಬಂದು ತಲುಪಿದ್ದಾರೆ, ರಿಟೈರ್ಮೆಂಟ್ ಆಗಿದ್ದಾರೆ.